ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ, ನೀರು, ಲೈಟು ಇದ್ಯಾವುದು ಕೂಡ ಇಲ್ಲ. ಆದ್ರೂ ಒಂದು ದಿನ ಬರುದಿಲ್ಲ. ನಾವು ಎಷ್ಟು ಸಲ ಫೋನ್ ಮಾಡಿದೆ, ನಾ ಪಂಚಾಯತಿಗೆ, PDOಗೆ, ಮೆಂಬರ್ಸ್ ಗಳಿಗೆ ಎಲ್ಲರಿಗೂ ಫೋನ್ ಮಾಡಿದೆ. ಓಟಿಗೆ ಬಪ್ಪದೆ ನಾವು ಅದ್ ಮಾಡ್ತೇವೆ ಇದು ಮಾಡ್ತೇವೆ, ನಮ್ಗೆ ಹಾಕಿನಿ ಅಂತ ಹೇಳ್ತಾರೆ. ಮತ್ತೆ ನಮ್ಗೆ ಅವ್ರಿಗೆ ಹಾಕದ್ಮೇಲೆ ಅವ್ರ ಹೆಂಡತಿ ಮಕ್ಕಳು ಹೊಟ್ಟೆ ಉದ್ಧಾರ ಮಾಡ್ತಾರೆ ಬಿಟ್ಟು ನಮ್ಮ ಊರು ಉದ್ಧಾರ ಮಾಡುವುದಿಲ್ಲ. ಒಂದೆರಡು ವರ್ಷದಿಂದ ಅಲ್ಲ, ತುಂಬಾ ವರ್ಷ ಆಯ್ತು ಇಲ್ಲಿ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗಿ. 4-5 ದಿನಕ್ಕೆ ಒಂದು ಕೊಟ್ಟು ಬಂದು ನೀರು ಸಿಕ್ಕುದಿಲ್ಲ. ಉಪ್ಪು ನೀರು ಹಾಕೊಂಡು ಬಾಮಿ ತೋಡು ಬಾಮಿಂದ ಉಪ್ಪು ನೀರೇ ಒಪ್ಪೋದು. ಟ್ಯಾಂಕರ್ ವ್ಯವಸ್ಥೆ ಮಾಡಿ ಮನೆ ಮನೆಗೆ ನೀರು ಕೊಡ್ಬೇಕಂತ ನಾವು ವಿನಂತಿ ಮಾಡಿಕೊಳ್ತೇವೆ. ನಮ್ಮದು ಕುಂದಾಪುರ ತಾಲೂಕು ಅಥವಾ ಬೈಂದೂರು ತಾಲೂಕಿನ ಅತ್ಯಂತ ಚಿಕ್ಕದಾದಂಥ ಒಂದು ಗ್ರಾಮ ಅಂತೇಳಿ ಹೇಳಿದ್ರೆ ಹಡವು ಗ್ರಾಮ. ಈ ಹಡವು ಗ್ರಾಮವು ಕರಾವಳಿ ತೀರದ ಅತ್ಯಂತ ಕುಗ್ರಾಮಗಳಲ್ಲಿ ಒಂದು. ಕುಗ್ರಾಮ ಅಂತ ಹೇಳಲಿಕ್ಕೆ ಕಾರಣ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರುವುದರಿಂದ ಇದು ಕುಗ್ರಾಮವಾಗಿದೆ. ಈ ಕ್ಷೇತ್ರವನ್ನು ಬಿಟ್ಟು ಬೇರೆ ಮತ್ತೊಂದು ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ. ಹೀಗೆ ವಲಸೆ ಹೋಗೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ನೀರು. ಇಲ್ಲಿ ಕುಡಿಯುವುದಕ್ಕೆ ಯೋಗ್ಯವಾದಂಥ ನೀರು ಇಲ್ಲದೇ ಇರುವುದರಿಂದ ಬಹಳಷ್ಟು ಕುಟುಂಬಗಳು ಈ ಕ್ಷೇತ್ರವನ್ನು ತಮ್ಮ ಮನೆ ಮತ್ತು ಸ್ಥಳವನ್ನು, ಜಾಗವನ್ನು ಮಾರಾಟ ಮಾಡಿ ಬೇರೆ ಕಡೆಗೆ ಹೋದಂಥ ಒಂದು ವಿಚಾರಗಳು ಬಹಳಷ್ಟು ಇವೆ. ಬಹಳಷ್ಟು ಜನ ಚುನಾವಣೆ ನಡೀತಾ ಇರ್ತದೆ, ಆದರೆ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಈ ನಮ್ಮ ಅಹವಾಲುಗಳನ್ನು, ಸಮಸ್ಯೆಗಳನ್ನು ಮೇಲ್ನವರಾದಂಥ MLAಗಳು ಅಥವಾ ರಾಜಕಾರಣಿಗಳಿಗೆ ತಿಳಿಸದೆ ಈ ಒಂದು ಉತ್ತಮವಾದಂತಹ ಒಂದು ಸಿಹಿ ನೀರಿನ ವ್ಯವಸ್ಥೆ ಇಲ್ಲಿ ಮಾಡಿಲ್ಲ. ಇಲ್ಲಿಯವರೆಗೆ ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ, ನೀರು, ಲೈಟು ಇದ್ಯಾವುದು ಕೂಡ ಇಲ್ಲ. ಯಾರಾದರೂ ಗರ್ಭಿಣಿ ಸ್ತ್ರೀಯರಿದ್ರೆ ಅವ್ರನ್ನ ಆಸ್ಪತ್ರೆಗೆ ಕೊಂಡು ಹೋಗ್ಲಿಕ್ಕೆ ಸರಿಯಾದ ವಾಹನಗಳು ಈ ಊರಿಗೆ ಬರುವುದಿಲ್ಲ. 30-40 ಮನೆ ಇತ್ತು. ಅಷ್ಟು ಮನೆಯವರಿಗೂ ಇದೇ ಹಣೆ ಬರ, ನೀರೇ ಇಲ್ಲ. ಹೊಳಿಕ್ಕಿಂತ ಆಚೆಗೆ ಹೋಗಿ ನೀರು ತಗೊಬಾರ, ದೋಣಿ ತಕೊಂಡೋಗಿ. ದೋಣಿಗೆ ಎಷ್ಟೊಂದು ಹೊತ್ಕೊಬಪ್ಪದು. ಅದು ನಾವು ಒಬ್ಬ ಇಬ್ಬರು ಪೇಷಂಟ್ ಇದ್ದರಿಗಂತೂ ನೀರೇ ಇಲ್ಲ. ಉಪ್ಪು ನೀರು ಹಾಕೊಂಡು ಬಾಮಿ ತೋಡು ಬಾಮಿಂದ ಉಪ್ಪು ನೀರೇ ಒಪ್ಪೋದು. ಇಲ್ಲ ಒಂದು ಎಂಥದ್ದು ಇಲ್ಲ, ಒಂದು ರೋಡ್ ಸೂತ್ರ ಇಲ್ಲ. ನನ್ನ ಹೆಸರು ಕ್ಲಾರಾ ಒಲಿವೇರ. ನಾನು ಹತ್ತಿಕೋಣೆಯಿಂದ ಮಾತಾಡ್ತಾ ಇದ್ದೇನೆ. ನಾನು ಬಂದು 20-25-30 ವರ್ಷದವರೆಗೆ ಆಯ್ತು. ಅದೇ ರೀತಿ ನೀರು ಬರೋದೇ ಇಲ್ಲ, ಅದೇ ಸಮಸ್ಯೆ ಎಷ್ಟು ವರ್ಷದಿಂದ. PDOಗೆ, ಪಂಚಾಯತಿಗೆ, ಮೆಂಬರ್ಸ್ಗೆಲ್ಲ ಹೇಳಿದ್ರು, ಅವ್ರು ಏನು ಮಾಡೋದಿಲ್ಲ. 2-3 ಬಾಮಿ ಆಯ್ತು, ಅವ್ರವರಿಗೆ ಆಯ್ತು. ಆ ಊರಿನವ್ರಿಗೆ ಕೊಟ್ಟಿದ್ ಬಾಮಿ ಆ ಊರಿನವರಿಗೆ ಆಯ್ತು. ನಮ್ಗೆ ನೀರು ಕೊಡೋದಿಲ್ಲ. ಇಷ್ಟು ಸಲ ಫೋನ್ ಮಾಡಿದೆ ನಾ ಪಂಚಾಯತಿಗೆ, PDOಗೆ, ಮೆಂಬರ್ಸ್ ಗಳಿಗೆ ಎಲ್ಲರಿಗೂ ಫೋನ್ ಮಾಡಿದೆ. ನನ್ನ ಹೆಸರು ಮರಿಯಾಡಿ ಸುಜಾ. ನಾವು ಹತ್ತಿಕೋಣೆಯಲ್ಲಿ ವಾಸವಾಗಿದ್ದೇವೆ. ನಮ್ಮ ಊರಲ್ಲಿ ನಾನು ಮದುವೆಯಾಗಿ 35 ವರ್ಷವಾಯಿತು. ನಮ್ಮ ಊರಲ್ಲಿ ಒಂದು ತಡ್ಕೊ ನೀರು ಇಲ್ಲ. ನಾವು ಯಾರ ಮದುವೆ ಹೋಗಿ ಆಚೆಗೆ ಹೋಗಿ ಹಿರನಡ್ಡಿ ಸೋಜಿನವರ ಮನೆಗೆ ಹೋಗಿ ನೀರು ತಗೊಬರೋದು. ಹಳೆ ನಳ್ಳಿ ಹಾಕಿ ಹೊಸ ನಳ್ಳಿ ಹಾಕರು, ಹೊಸ ನಳ್ಳಿಗೂ ತುಕ್ಕಿ ಹಿಡ್ಕೊ ಶುರುವಾಯಿತು. ಒಂದು ರೋಡ್ ಸಮಯ ಇಲ್ಲ. ರೋಡಲ್ಲಿ ನಮ್ಗೆ, ನಾವು ಮನೆಯಲ್ಲಿ ಹಳೆಯರಿ ಎಳೆ ಮಕ್ಕಳು ಯಾರೂ ಇಲ್ಲ. ನಮ್ಗೆ ಅಂತ ಯಾರು ಹುಷಾರಿಲ್ದಿರ, ವಾಹನದ ವ್ಯವಸ್ಥೆ ಇಲ್ಲ. ಮತ್ತೆ ಒಂದು ರಿಕ್ಷಾಗಾದ್ರೆ ಮಳೆಗಾಲ ನಾವು ರಿಕ್ಷಾಗಾದ್ರೆ ನಿಮ್ ರೋಡಿಗೆ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎಂತದೂ ಇಲ್ಲ ವ್ಯವಸ್ಥೆ. ಮತ್ ನಮ್ ಗರ್ಜಿಗೆ ಮೆಂಬರಿಗೆ ಒಂದು ಫೋನ್ ಮಾಡ್ರೆ ಫೋನ್ ಜೀವ ಹಾಕ್ತಂದ್ರು ಮೆಂಬರ್ ಫೋನ್ ನೆಗೀತಿಲ್ಲ. ಓಟಿಗೆ ಬಪ್ಪದೆ ನಾವು ಅದ್ ಮಾಡ್ತೇವೆ ಇದು ಮಾಡ್ತೇವೆ, ನಮ್ಗೆ ಹಾಕಿನಿ ಅಂತ ಹೇಳ್ತಾರೆ. ಮತ್ತೆ ನಮ್ಗೆ ಅವ್ರಿಗೆ ಹಾಕದ್ಮೇಲೆ ಅವ್ರ ಹೆಂಡತಿ ಮಕ್ಕಳು ಹೊಟ್ಟೆ ಉದ್ಧಾರ ಮಾಡ್ತಾರೆ ಬಿಟ್ಟು ನಮ್ಮ ಊರು ಉದ್ಧಾರ ಮಾಡುವುದಿಲ್ಲ. ಅವ್ರ ಕಡೆಗೆ ದೊಡ್ಡ ದೊಡ್ಡ ಗಾಡಿ ಹಿಡ್ಕೊಂಡು ನಡೀತಾರೆ ಬಿಟ್ರೆ ನಾವು ಹೊಂಡದ ರಸ್ತೆಯಲ್ಲಿ ನಡಿಬೇಕು. ಅವ್ರಿಗೆ ಹೊಂಡದ ರಸ್ತೆಯಲ್ಲಿ ನಡ್ಕೊಂಡು ಬರೋಕೆ ಅವ್ರಿಗೆ ಆಗುದಿಲ್ಲ, ಅವ್ರು ಕಾರಲ್ಲಿ ಬರ್ತಾರೆ. ಓಕೆ, ನಾನು ಮಂಜುನಾಥ್ ದೇವಡಿಗ ಅಂತ, ಇಲ್ಲಿ ಹಡು ಗ್ರಾಮದ ಸ್ಥಳೀಯ. ಈ ಹಡು ಗ್ರಾಮ ಬರೋದು ನಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಸೊಲ್ಯೂಷನ್ಗಳನ್ನ ನಾವು ಕೊಡ್ತೀವಂತ ಬಂದಿದ್ದಾರೆ ಅವರು, ಬಟ್ ಅದಕ್ಕೆ ಯಾವುದೇ ರೀತಿಯಿಂದ ಸಂಪೂರ್ಣ ಸೊಲ್ಯೂಷನ್ ಅಂತ ನಮ್ಗೆ ಇಲ್ಲಿ ತನಕ ಸಿಕ್ಕಿಲ್ಲ. ಮೊದಲನೇದಾಗಿ ಇವ್ರು ಏನ್ ಹೇಳಿದ್ರು ಅಂದ್ರೆ, ಬಂಟ್ವಾಡಿಯಲ್ಲಿ ಡ್ಯಾಮ್ ಮಾಡ್ತೀವಿ, ಇಲ್ಲಿ ಸಿಹಿ ನೀರು ತುಂಬುತ್ತೆ, ನಿಮಗೆ ನೀರಿನ ಸಮಸ್ಯೆ ಕುಡಿಲಿಕ್ಕೆ, ಕೃಷಿಗೆ ಮತ್ತೆ ಎಲ್ಲಾ ಕಾರ್ಯಗಳಿಗೆ ನಿಮ್ಗೆ ನೀರಿನ ಸಮಸ್ಯೆನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಟೈಮಲ್ಲಿ ಅಲ್ಲಿ ಡ್ಯಾಮ್ ಮಾಡಿದ್ರು, ನೀರು ತುಂಬಿಸಿದ್ದಾರೆ. ಬಟ್ ಅಲ್ಲಿನ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದ ಏನಾಗ್ತಿದೆ ಅಂದ್ರೆ, ಉಪ್ಪು ನೀರು ಮತ್ತೆ ಒಳಗೆ ಹೋಗ್ತಾ ಇದೆ. ಇಲ್ಲಿರುವ ಬಾವಿ, ಕೆರೆಗಳಲ್ಲಿ ಆ ನೀರೇ ಒಳಗಡೆ ಬಂದು ಕುಡಿಯೋಕೆ ಆಗಲ್ಲ. ಉಪ್ಪು ನೀರು ಮತ್ತೆ ಹುಳಿ ಮಿಶ್ರಿತ ಉಪ್ಪು ನೀರು ಬರುತ್ತೆ. ಮನೆ ಮನೆಗೆ ಹರ್ ಘರ್ ಜಲ್ ಯೋಜನೆ ಅಂತ ಬಂತು. ಅದಕ್ಕೆ ನೀರು ಸಾಕಾಗಲ್ಲ, ಯಾವುದು ಇದರಿಂದ ಬಾವಿಯಿಂದ ಬರುವಂತ ನೀರು ಸಾಕಾಗಲ್ಲ ಅಂತ. ಮುಂದಿನದಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಫಿಲ್ಟರಿಂಗ್ ಅಂತ, ಕಡ್ಕೆಯಲ್ಲಿ ಫಿಲ್ಟರಿಂಗ್, ಹೊಳೆ ನೀರನ್ನ ಫಿಲ್ಟರ್ ಮಾಡಿ ಮನೆ ಮನೆ ಕೊಡುವಂತಹ ಯೋಜನೆ, ಅದನ್ನು ಸೆಟಪ್ ಮಾಡಿದ್ರು. ಬಟ್ ಅಲ್ಲಿ ಡ್ಯಾಮ್ ನಲ್ಲಿ ಇರುವಂತಹ ಅಸಮರ್ಪಕ ನಿರ್ವಹಣೆಯಿಂದ ಏನಾಗುತ್ತೆ, ಒಳಗಡೆ ಉಪ್ಪು ನೀರು ಹೋಗಿ ಆ ಉಪ್ಪು ನೀರನ್ನ ಫಿಲ್ಟರ್ ಹಾಕಿದ್ರೆ ಫಿಲ್ಟರ್ ಹಾಳಾಗುತ್ತೆ.
ಆ ರೇಂಜ್ಗೆ ಉಪ್ಪು ನೀರು ಬರ್ತಾ ಇರಬೇಕಾದ್ರೆ ಫಿಲ್ಟರ್ ಹಾಳಾಗುತ್ತೆ ಅಂತ ಫಿಲ್ಟರ್ನ ಬಂದ್ ಮಾಡಿ ಅದೇ ಉಪ್ಪು ನೀರನ್ನ ಮನೆ ಕೊಡ್ತಾ ಇದ್ರು. ಅದಕ್ಕೆ ಮತ್ತೆ ನಾವು ನಾಡ ಗ್ರಾಮ ಪಂಚಾಯತ್ಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನ ನಾವು ವ್ಯಕ್ತಪಡಿಸಿದ್ವಿ. ಅದಾದ ನಂತರನೂ ಅವ್ರಿಗೆ ಹೇಳ್ತಾ ಇದ್ದಾರೆ ಟ್ಯಾಂಕ್ ಅನ್ನ ದೊಡ್ಡದು ಮಾಡ್ತೀವಿ ಅಂತ. 50,000 ಲೀಟರ್ ಇರುವಂತಹ ಒಂದು ಟ್ಯಾಂಕ್ ಇತ್ತು, ವಾಟರ್ ಟ್ಯಾಂಕ್. ಅದರಿಂದ ನಮಗೆ ನೀರು ಸಮರ್ಪಣೆ ಇದು ಇಲ್ಲಿಗೆ ನೀರು ಬರ್ತಾ ಇತ್ತು. ಆ ಟ್ಯಾಂಕ್ ಅನ್ನ 1 ಲಕ್ಷ ಸಾಮರ್ಥ್ಯ 1 ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಆಗಿ ಬದಲಾವಣೆ ಮಾಡಿದ್ದಾರೆ. ನಮ್ಮನಳ್ಳಿಯಾಗ ನೀರೇ ಬತ್ತಿಲ್ಲ, ನಮಗೆ ಕುಡುಕು ಒಂದು ತಟಕ್ಕೆ ನೀರಿಲ್ಲ. 4-5 ದಿನಕ್ಕೆ ಒಂದು ಕೊಟ್ಟು ಬಂದು ನೀರು ಸಿಕ್ಕುದಿಲ್ಲ. ನಂಗೆ ದೂರ ತಗೋಬೇಕಾತಿಲ್ಲ, ಎಂತ ಮಾಡೋದು ನಾನು? ನೀರು ಯಾರು ಇದ್ರೆ ಒಂದು ಕೊಟ್ಟು ಬಂದು ತಂದು ಬಿಡ್ತಾರೆ. ನಮ್ಮನಳ್ಳಿಯ ಬತ್ತಿಲ್ಲ ಅಲ್ಲೇ ನೀರು. ಎಲ್ಲಿಂದಾರು ಒಂದು ಕೊಟ್ಟು ಬಂದು ಎಲ್ಲರೂ ಮಕ್ಕಳಿದ್ರೆ ಮಗ ಒಂದು ತಂದು ಬರ್ತೀನಿ ಅಂದರೆ ತಂದು ಬರ್ತಾರೆ. ನಮ್ಮ ಮಗ ಎಲ್ಲರೂ ಕೆಲಸ ಹೋದನ್ನು ಬಂದಾಗಿದ್ದರೆ ಅವ್ನು ಕೊಟ್ಟು ಬಂದು ಹಿಡಿದು ಬಿಡ್ತಾರೆ. ನನ್ನ ಹೆಸರು ಟಾನ್ ಡಿಸೋಜಾ, ಹಡವು ಗ್ರಾಮದ ಅತ್ತಿಗೋಣಿ ನಿವಾಸಿ. ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ನೀರಿನ ಸಮಸ್ಯೆ ತುಂಬ ಇದೆ. ಜನವರಿ ಮತ್ತು ಮೇ ತಿಂಗಳಲ್ಲಿ ನೀರಂತೂ ಬರೋದೇ ಇಲ್ಲ. ಎಲೆಕ್ಷನ್ ಬಂದಾಗ ಎಲ್ಲ ರಾಜಕಾರಣಿಗಳು ಬಂದು ಹೇಳ್ತಾರೆ ನಿಮಗೆ ನೀರಿನ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅಂತ. ಆ 1 ವರ್ಷ ಮಾತ್ರ ನಮಗೆ ಟ್ಯಾಂಕಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಾರೆ. ಅತ್ತಿಗೋಣಲ್ಲಿ 200ಕ್ಕೂ ಹೆಚ್ಚು ಜನ ಇದ್ದಾರೆ. ಅದರಲ್ಲಿ 20ಕ್ಕೂ ಹೆಚ್ಚು ವೃದ್ಧರಿದ್ದಾರೆ. ಒಂದು 30 ಮಕ್ಕಳು ಶಾಲೆಗೆ ಹೋಗೋರಿದ್ದಾರೆ. ನಮಗೆ ತಾತ್ಕಾಲಿಕ ವ್ಯವಸ್ಥೆಯಾಗಿ ನಾವು ಪರ್ಯಾಯ ವ್ಯವಸ್ಥೆ ತ್ರಾಸಿಯನ್ನು ಅವಲಂಬಿಸ್ತೇವೆ. ಇನ್ನು ಗುಡ್ಡಂಗಡಿಯಿಂದ ನೀರು ತರಬೇಕು, ಇಲ್ಲ ಬಿಟ್ಟರೆ ಮರುವಂತಿಂದ ದೋಣಿ ವ್ಯವಸ್ಥೆ ಮೂಲಕ ಹೋಗ್ತಿದ್ವಿ. ತಕ್ಷಣವೇ ನಮ್ಮ ನಾಡ ಗ್ರಾಮ ಪಂಚಾಯತ್ ಇದಕ್ಕೆ ಸ್ಪಂದಿಸಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.